ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವತು ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ನಿನ್ನೆ ಪಾಪಪುರುಷನ ಕುರಿತಾದ ಪ್ರವಚನದಲ್ಲಿ ಇಲ್ಲೇ ಎದುರು ಕುಳಿತಿದ್ದ ಒಂದು ಚಿಕ್ಕ ಹುಡುಗ ಏನೋ ಕೇಳ್ತಾ ಇದ್ದ. ಅದೇನೊಂದು ಗೊತ್ತಾಗಲಿಲ್ಲ ಆ ಸಮಯದಲ್ಲಿ. ಆಮೇಲೆ ಅದರ ವಿವರ ಬಂತು. ನಿನ್ನೆ ಪ್ರವಚನದಲ್ಲಿ ಹೇಳಿದ್ದು, ಯಾವುದೇ ದೇವರ ಪೂಜೆಯನ್ನು, ದೇವರ ಕಾರ್ಯವನ್ನು ಮಾಡುವಾಗ ಪಾಪಪುರುಷನ ದಹನವನ್ನು ಮಾಡಬೇಕು. ಅಂದರೆ ಒಳಗಿರುವ ಪಾಪವನ್ನು ನಿಶೇಷವಾಗಿ ಹೊರಹಾಕಿ ಗೋಮಯ ಹಾಕಿ ಸಾರಿಸಿ ಅದರ ನಂತರ ಆಮೇಲೆ ಉಳಿದು ಕೆಲಸ ಮಾಡಿ ಅಂತನ್ನೋ ಹಾಗೆ 3 ಬೀಜಗಳು ಎಂ ಅನ್ನುವ ವಾಯುಬೀಜ. ಆ ವಾಯುಬೀಜದಿಂದ ವಾಯುಪುರುಷನನ್ನು ಒಣಗಿಸ್ಬೇಕು. ಯಾಕೆಂದರೆ ಸುಡಬೇಕಾದ್ರೆ ಒಣಗಬೇಕಲ್ಲ, ಅದು ಹಸಿ ಇದ್ದರೆ ಸುಡೋದು ಕಷ್ಟ ಅಂತ. ಹಾಗಾಗಿ ನಮ್ಮ ಒಳಗೆ, ನಮ್ಮ ಹೊಟ್ಟೆಯ ಎಡಪಾರ್ಶ್ವದಲ್ಲಿ ನೆಲೆ ಮಾಡಿಕೊಂಡಿರುವ ಪಾಪಪುರುಷನನ್ನು ನಾವು ವಾಯುಬೀಜದ ಮೂಲಕವಾಗಿ ಶೋಷಿಸಬೇಕು, ಒಣಗಿಸಬೇಕು. ರಮ್ ಅನ್ನುವ ಅಗ್ನಿ ಬೀಜದಿಂದ ದಹಿಸಬೇಕು. ಆಮೇಲೆ ಮತ್ತೆ ಎಂ ಅನ್ನುವ ವಾಯುಬೀಜದಿಂದ ಆ ಪಾಪಪುರುಷನ ಭಸ್ಮವನ್ನು ಕೂಡ ದಕ್ಷಿಣ ನಾಸಾಪುಟದಿಂದ, ಅಂದರೆ ಮೂಗಿನ ಬಲಹೊಳ್ಳೆಯಿಂದ ಹೊರಹಾಕಬೇಕು ಭಸ್ಮವನ್ನು ಕೂಡ. ಆಮೇಲೆ ಒಮ್ ಅನ್ನುವ ಅಮೃತ ಬೀಜದಿಂದ ಅಮೃತೀಕರಣ ಮಾಡಿಕೊಳ್ಬೇಕು. ನಮ್ಮ ಒಳಗೆ ಪೂರ್ತಿ ಅಮೃತಮಯ ಮಾಡಿಕೊಂಡು, ಅಂದರೆ ಪಾಪಪುರುಷ ಇದ್ದ ಪ್ರಭಾವ, ಸುಟ್ಟ ಪ್ರಭಾವ, ಆ ಎರಡನ್ನು ಅಮೃತೀಕರಣದ ಮೂಲಕ ಹೋಗಲಾಡಿಸ್ಕೊಂಡು ಇಡೀ ಮೈಯನ್ನು ಅಮೃತಮಯ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಬೇಕು. ದೇವೋ ಭೂತ್ವ ಯಜೇತ್ ದೇವಂ ನಾ ದೇವೋ ದೇವಮರ್ಚಯೇತ್. ದೇವ ಪೂಜೆ ಮಾಡಬೇಕಾದ್ರೆ ದೇವನಾಗಬೇಕು ಅಂತ. ದೇವನಾಗದೆ ದೇವ ಪೂಜೆ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವೋ ಭೂತ್ವ ಅಂದರೆ, ಭೂತ್ವ ಅನ್ನುವಾಗ ದೇವ ಭಾವಕ್ಕೆ ಹೋಗಿ ದೇವ ಪೂಜೆಯನ್ನು ಮಾಡು. ದೇವ ಭಾವಕ್ಕೆ ಹೋಗದೆ ದೇವ ಪೂಜೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನ ಮೇಲಿರ್ತಾನೆ, ನೀನು ಕೊಟ್ಟಿದ್ದು ಕೆಳಗಡೆ ಹೋಗ್ತಾ ಇರುತ್ತೆ. ಆ ವೇವ್ ಲೆಂತ್ ಒಂದಾಗದೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಮೊದಲು ನೀನು ಅಮೃತನಾಗದೆ ದೇವ್ರ ಪೂಜೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ಕೆಲಸ ಮಾಡ್ಕೋಬೇಕು ಅಂತ ದೇವ್ರ ಪೂಜೆಯ ವಿಧಾನ ಹೇಳ್ತಾ ಇದೆ ಅಂತ. ಅದನ್ನು ಹೇಳುವಾಗಲೇ ಅಲ್ಲೇ ಆತನಿಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲೇ ಕೇಳ್ತಾ ಇದ್ದ ಅವನೊಂದು, ಎಲ್ಲ ಎದುರುಗಡೆನೇ ಕೂತ್ಕೊಂಡಿದ್ದ ನಿನ್ನೆ. ಅದು ಕೇಳಿದ್ದು ಏನಂತೆ ಅಂದರೆ, ಅಲ್ಲ ಸುಟ್ಟಾಗಿದೆಯಲ್ಲ ಆ ಪಾಪಪುರುಷನನ್ನು, ಮತ್ತು ಮರುದಿನಕ್ಕೆ ಏನು ಮಾಡೋದು, ಪುನಃ ಮರುದಿನ ಯಾಕೆ ಸುಡಬೇಕು ಆ ಪಾಪಪುರುಷನನ್ನು, ದಿನ ಮಾಡಬೇಕಾದನ್ನ ಅಂತ. ಆ ಮಗುವಿನ ಪ್ರಶ್ನೆ, ಎಲ್ರಿಗೂ ಬರುವಂಥ ಪ್ರಶ್ನೆ ಅದು. ಒಂದು ಸರ್ತಿ ಪಾಪಪುರುಷನ ದಹನ ಮಾಡಿದರೆ ಸಾಲದ, ದಿನ ಮಾಡಬೇಕು ಅಂದರೆ ಈಗ ಮಾಡೋಕ್ಕೆ ಅವನಿದ್ದಾನೆ ಅಂತ. ನಿನ್ನೆ ಹೋಗಿ ಆಗಿದೆಯಲ್ಲ ಅವನಂತ, ಇವತ್ತು ಮಾಡೋಕ್ಕೆ ಎಲ್ಲಿದ್ದಾನೆ ಅವನಂತ. ಅದಕ್ಕೆ ಉತ್ತರವೂ ಕೊಟ್ಟಾಗಿದೆ ಅವನಿಗೆ. ಅಂದರೆ ನೀವೇ ಉತ್ತರ ಕೊಟ್ಟಿದ್ದೀರಿ ಕೆಳಗಿರೋರೆ. ಅದು ಹೊಸ ಭೂತ ಪ್ರತಿದಿನ ಬರೋದು, ಅದೊಂದು ಬೇರೆ ಬೇರೆ ಭೂತ ಅಂತ. ಆದರೆ ಅದನ್ನು ಸರಿಯಾಗಿ ಗಮನಿಸಿದರೆ ಇದು ಹೀಗಾಗಿರುತ್ತಾ ಅಂತ ಪೂರ್ತಿಯಾಗಿ ಅಂತ. ಅಂದರೆ ಈ ಇಷ್ಟು ಸರಿಯಾಗಿ ನಮ್ಮ ಪ್ರಯೋಗ ಮಾಡಿರೋಕ್ಕಾಗಿರುತ್ತಾ ಅಂತ ಪ್ರಶ್ನೆ ಇರೋವಂಥದ್ದು. ನಾವು ಪೂಜೆ ಮಾಡಬೇಕಾದ್ರೆ ಅಷ್ಟು ಸುಲಭವ ಅದು ಅಂತ. ಆ ಬೀಜಗಳನ್ನು ಹಾಗೇ ಪ್ರಯೋಗ ಮಾಡಿದರೆ, ವಾಯು ಬೀಜವೋ ಅಗ್ನಿ ಬೀಜವೋ ಸರಿಯಾಗಿ ಪ್ರಯೋಗ ಮಾಡಿದರೆ ಸರಿಯಾದ ಫಲ ಬರುತ್ತೆ. ಸರಿಯಾಗಿ ಮಾಡೋಕ್ಕಾಗದೇ ಇದ್ದರೆ ಬಂದಷ್ಟು ಫಲ ಬರುತ್ತೆ ಅಂತ. ಈಗ ಪಾಪಪುರುಷನ ದಹನ ಏನೂ ಆಗದೇ ಇರ್ಬೋದು, ಅಂದರೆ ನಾವೇನೂ ಸರಿಯಾಗಿ ಮಾಡದೇ ಇರ್ಬೋದು ಆ ಕಾರ್ಯವನ್ನು. ಇಲ್ಲ ಅಲ್ಪ ಸ್ವಲ್ಪ ಮಾಡಿ ಅವನಿಗೆ ಒಂಚೂರು ಬಿಸಿತಾಗಿರ್ಬೋದು, ಅಥವಾ ಅಲ್ಪ ಸ್ವಲ್ಪ ಸುಟ್ಟಿರ್ಬೋದು, ಬೂದಿ ಹೊರಗೆ ಹೋಗದೇ ಇರ್ಬೋದು. ಅಂದರೆ ಮೊದಲನೇದಾಗಿ ಅದನ್ನು ಸರಿಯಾಗಿ ಮಾಡೋಕ್ಕಾಗ್ತಾ ಇದೆಯಾ ನಮಗೆ, ನಮ್ಮೊಳಗಿನ ಪಾಪವನ್ನು ಪೂರ್ತಿ ದಹನ ಮಾಡ್ಕೊಳ್ಳೋಕೆ ನಮ್ಗೆ ಆಗ್ತಾ ಇದೆಯಾ, ಅದು ಪ್ರಶ್ನೆ ಮೊದಲನೇದು. ಆಗದಿದ್ದಾಗ ನಿತ್ಯವೂ ಮಾಡು, ವೇದೋ ನಿತ್ಯ ಮಧೀಯೇತ ಅಂದ ಹಾಗೆ ಪ್ರತಿನಿತ್ಯವೂ ಮಾಡ್ತಾ 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 ಒಂದು ದಿನ ನಿಜವಾಗಿಯೂ ಪಾಪಪುರುಷನ ದಹನ ಮಾಡ್ತೀಯ ನೀನು. ಅಲ್ಲಿವರೆಗೆ ಅದು ಅಭ್ಯಾಸ, ಅದು ಅಲ್ಲಿವರೆಗೆ ಅದು ಟ್ರಯಲ್, ಅದು ರಿಯಲ್ ಅಲ್ಲ, ಅಭಾವ ಅದು ಅಂತ. ನಮ್ಮ ಮನಸ್ಸು ಆ ಕಡೆಗಿದೆ ಅಂತ. ಪಾಪಪುರುಷನ ದಹನವಾಗಲಿ ಅನ್ನೋ ಕಡೆ ನಮ್ಮ ಮನಸ್ಸಿದೆ. ಮನಸ್ಸಿಗೆ ಅದ್ಭುತವಾದ ಶಕ್ತಿ ಇದೆ.
ಅದೇನಾದ್ರು ಅಂದ್ಕೊಳ್ಳೋಕೆ ಶುರು ಮಾಡಿದರೆ ಅದಕ್ಕೆ ಪೂರ್ಣ ಬಲ ಬಂದಾಗ ಅದಾಗುತ್ತೆ ಕೆಲಸ. ನಾವು ಅಂದ್ಕೊಂಡಿರೋದು ಯಾವುದೂ ಆಗದೇ ಇರೋದಿಲ್ಲ ಅಂತ. ಅದೊಂದು ಸೃಷ್ಟಿ ನಿಯಮ. ಅಂದರೆ ಅವನು ಎಷ್ಟು ಕರುಣಾಳು ಭಗವಂತ ಅಂದರೆ ನಾವು ಏನು ಅಂದ್ಕೊಂಡ್ರೂ ಅವನಸ್ತು ಅಂತ ಹೇಳ್ತಾನೆ ಅಂತ. ಅದಾಗದೇ ಇರೋದಿಲ್ಲ ಯಾವಾಗ ಅನ್ನೋ ವಿಷಯ ಬೇರೆ, ಸಮಯ ತೊಗೊಳ್ಬೋದು, ಆದರೆ ಆಗದೇ ಇರೋದಿಲ್ಲ ಅಂತ, ಹಾಗೇ ಆಗುತ್ತೆ ಅಂತ. ಹಾಗಾಗಿ ಏನಾಗ್ತಾ ಇದೆ ನಮ್ಮ ಜೀವನದಲ್ಲಿ ಅದೆಲ್ಲ ನಾವು ಯಾವತ್ತೂ ಅಂದ್ಕೊಂಡಿರೋದು ಅಂತ. ಎಂದೋ ಯಾವುದೋ ಜನ್ಮದಲ್ಲಿಯೋ ಯಾವುದೋ ಸ್ಥಿತಿಯಲ್ಲೋ ಅಂದ್ಕೊಂಡಿರೋದೇ ನಮಗೆ ಬರ್ತಾ ಇರೋದು ಅಂತ. ಈಗ ನಮಗೆ ಬೇಡ ಆಗಿದೆ, ಅದು ಬರೋ ಹೊತ್ತಿಗೆ ಮರ್ತೋಗಿದೆ, ಕೇಳಿದ್ದೆ ನಮಗದು ಈಗ ಬೇಡ ಆಗಿದೆ, ಅದು ಬೇರೆ ಮತ್ತದು. ಆದರೆ ನಿಜವಾಗಿಯೂ ನಾವು ಅಂದ್ಕೊಳ್ದೇವ್ರೆ ನಮ್ಗೆ ಆಗೋದಿಲ್ಲ ಅಂತ. ನಮ್ಮ ಆಸೆನೇ ನಮ್ಮ ಜೀವನ ಅಂತ. ಎಂದೋ ನಾವು ಮಾಡಿದ ಆಸೆಗಳೇ ನಮ್ಮ ಜೀವನ ಆಗಿರೋದು ಅಂತ ಇವತ್ತು ಅಂತ. ಹಾಗಾಗಿ ನಾವು ಒಂದು ಸಾರಿ ಆ ಭಾವ ನಾವು ಬರೋಕ್ಕೆ ಶುರುವಾದರೆ ನಮ್ಮೊಳಗೆ ಪಾಪ ಪುರುಷ ಇದ್ದಾನೆ ಅಥವಾ ನಮ್ಮೊಳಗೆ ಪಾಪ ಇದೆ, ಆ ಪಾಪವನ್ನು ಸುಡಬೇಕು ಅನ್ನೋ ಭಾವ ಶುರುವಾದರೆ ಅರ್ಧ ಯುದ್ಧ ಗೆದ್ದ ಹಾಗೆ ಅಂತ. ಆ ಸಂಕಲ್ಪ, ದೇವರ ಸಂಕಲ್ಪಕ್ಕೆ ಹೇಗೆ ಒಂದು ಪವರ್ ಇದೆ ಹಾಗೆ ನಮ್ಮ ಸಂಕಲ್ಪಕ್ಕೂ ಕೂಡ ಅಂತ. ಅವನದೇ ಅಂಶಗಳು ತಾನೆ ನಾವು. ಅವನು ಮಹಾಗ್ನಿ ಆದರೆ ನಾವು ಅದರ ಕಿಡಿಗಳು, ಅವನೊಂದು ಮಹಾ ಸಾಗರವಾದರೆ ನಾವು ಅದರ ಬಿಂದುಗಳು. ಹಾಗಾಗಿ ಅವನಲ್ಲಿ ಏನೆಲ್ಲ ಇದೆಯೋ ನಮ್ಮಲ್ಲೂ ಕೂಡ ಅದೆಲ್ಲ ಇದೆ. ಪ್ರಮಾಣ ವ್ಯತ್ಯಾಸ ಇದೆ ಅಷ್ಟೇ ಅದಕ್ಕೂ ಇದಕ್ಕೂ. ಹಾಗಾಗಿ ನಮ್ಮ ಸಂಕಲ್ಪಕ್ಕೂ ಕೂಡ ಬಲ ಇದೆ, ಫಲ ಇದೆ. ಎಲ್ಲ ಸಂಕಲ್ಪಗಳು ಫಲಿಸುತ್ತೆ. ಹಾಗಾಗಿ ಮನೇಲಿ ವಾಸ್ತು ಅಂತಿರುತ್ತಲ್ಲ, ಯಾಕೆಂದರೆ ಅದು ಅಸ್ತು ಆಗಲಿ ಅಂತ ಅನ್ನೋ ದೇವತೆಗಳಂತೆ ಅದು ಮನೆ ಒಳಗೆ. ನಾವು ಒಳ್ಳೊಳ್ಳೆ ಯೋಚನೆ ಮಾಡ್ತಾ ಇರ್ತೀವಲ್ಲ, ಯಾವಾಗಲೂ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾ ಇರ್ತೀವಲ್ಲ, ಅವು ಆಯಿತು ಆಗಲಿ ಅಂತ ಹೇಳ್ತಾ ಇರ್ತೇವೆ ಅಂತ. ಗಮನಿಸ್ಕೊಳ್ಳಿ, ನಾವು ಮನೆ ಒಳಗೆ ಒಳ್ಳೊಳ್ಳೆ ಯೋಚನೆ ಮಾಡ್ತಾ ಇರ್ತೀವಲ್ಲ, ಒಳ್ಳೊಳ್ಳೆ ಮಾತಾಡ್ತಾ ಇರ್ತೀವಲ್ಲ, ಅದೆಲ್ಲ ನೆರವೇರಿ ಅನ್ನೋ ಕಾರಣಕ್ಕೆ ವಾಸ್ತು ಪುರುಷ ಅಥವಾ ವಾಸ್ತು ದೇವತೆಗಳು ಕೂತ್ಕೊಂಡು ಅಸ್ತು ಆಗಲಿ ಅಂತ ಇರ್ತವೆ ಅಂತ. ಎಲ್ಲರೂ ನಾವು ಅಂದರೆ ಬೇಡದವರ ಮಾತಾಡಿದರೆ, ಬೇಡದವರ ಯೋಚನೆ ಮಾಡಿದರೆ ಅದಕ್ಕೂ ಅಸ್ತು ಅಂತ ಹೇಳ್ತಾವೆ. ಆ ಅಸ್ತುಗಳೇ ಇನ್ನೊಂದು ದಿನ ಫಲಿಸೋದು ಅಂತ, ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಸಂಗತಿಗಳು ಅಂತ. ಹಾಗೆ ಭಾವದಲ್ಲಾದರೂ ಕೊನೆ ಪಕ್ಷ ನಾನು ಶುದ್ಧನಾಗಿ ಮಾಡ್ತೇನೆ ಈ ಪೂಜೆಯನ್ನು. ಶುದ್ಧನ ಪೂಜೆಯನ್ನು ಮಾಡೋದು, ಶುದ್ಧನೇ ಮಾಡಬೇಕು. ನಾವು ಶುದ್ಧನಾಗಿ ಮಾಡಬೇಕು. ಹಾಲಿಗೆ ಹಾಲು ಸೇರಬಹುದು, ಶುದ್ಧ ಹಾಲಿಗೆ ಶುದ್ಧ ಹಾಲು ಸೇರ್ಬೋದು, ಶುದ್ಧ ಚಿನ್ನಕ್ಕೆ ಶುದ್ಧ ಚಿನ್ನ ಸೇರ್ಬೋದು. ಹಾಗೆ ಶುದ್ಧನಾದ ದೇವನ ಪೂಜೆ ಮಾಡಬೇಕಾದ್ರೆ ನಾನು ಶುದ್ಧನಾಗಬೇಕು, ನನ್ನೊಳಗಿನ ಪಾಪವನ್ನು ಇಲ್ಲ ಮಾಡ್ಕೊಳ್ಬೇಕು ಅನ್ನೋ ಭಾವ ಬಂದರೆ ಅಲ್ಲಿಗೆ ಅರ್ಧ ಆದಾಗೆ ಅಂತ. ಅದರಿಂದ ಮುಂದಿನದು ನಿಜವಾಗದಾಗಬೇಕದು. ಅದನ್ನು ಪ್ರಯೋಗಿಸ್ತಾ ಒಂದಿನ ನಾವು ಅದನ್ನು ಸಿದ್ಧಿ ಪಡ್ಕೊಳ್ತೇವೆ. ಹಾಗಾಗಿ ನಿತ್ಯವೂ ಮಾಡೋದಕ್ಕೆ ಅದನ್ನು ವಿಧಿಯನ್ನು ಹೇಳಿದರು, ಅದನ್ನು ಪ್ರತಿನಿತ್ಯವೂ ಮಾಡಬೇಕು ಅಂತ. ಒಬ್ಬರು ಪುರೋಹಿತರು ಕೇಳಿದರು ಆಮೇಲೆ ನಮಗೆ ಈ ಪ್ರವಚನ ಎಲ್ಲದವರು ಅವ್ರ ಕಿವಿಗೆ ಬಿದ್ದಿತ್ತದು, ಕೇಳಿದ್ರು ಅದನ್ನು. ಅಲ್ಲ ಹೀಗೆಲ್ಲ ಮಾಡಿದ್ರೆ ಎಷ್ಟೊತ್ತು ಬೇಕಾಗುತ್ತೆ ಒಂದೊಂದು ಪೂಜೆಗೆ ಅಂತ ಕೇಳಿದ್ದು. ತಪ್ಪಲ್ಲ ಅದು. ಇಷ್ಟಿಷ್ಟು ಪ್ರಾಣಾಯಾಮ ಮಾಡೋದು, 16 ಪ್ರಾಣಾಯಾಮ 32 ಇದು ಕಥೆ ಇದು. ಎಷ್ಟೊತ್ತು ಬೇಕಾಗುತ್ತೆ ಒಂದು ಪೂಜೆಗೆ. ಅದಕ್ಕೆ ನಾವು ಹೇಳೋದು ನ್ಯಾಯವಾಗಿ ಮಾಡಿದ್ರೆ ಅಷ್ಟೊತ್ತು ಬೇಕಾಗತ್ತಪ್ಪ, ಸರಿಯಾಗಿ ಮಾಡಿದ್ರೆ. ಅಂದರೆ 2 ಥರ ಇದೆ, ಒಂದು ಪೂಜೆ ಮಾಡೋದು ಅಂತ, ಒಂದು ಪೂಜೆ ಮುಗಿಸೋದು ಅಂತ ಇನ್ನೊಂದು. ಆ ಪೂಜೆ ಮುಗಿಸೋ ವಿಷಯ ಬೇರೆ, ಅದರಲ್ಲಿ ನಾವಿಲ್ಲ. ಪೂಜೆ ಮಾಡೋದು ಅಂತಾರೆ ಅದು ಹೇಗಪ್ಪ ಅದು ಅಂತ ಸರಿಯಾಗಿ ಮಾಡಬೇಕು. ಒಂದು ಆಪ್ರೇಷನ್ ಮಾಡೋದು ಅಂದರೆ ಏನು 2 ಗಂಟೆ 3 ಗಂಟೆ 6 ಗಂಟೆ ಮಾಡಿದ್ರಂತೆ ಆಪ್ರೇಷನ್. ಕೊಯ್ಯತ್ತಾನೆ ಅಂದರೆ ಕೊಯ್ಬೇಕಾದ್ರೆ ಇಲ್ಲಿ ಕೊಯ್ದರೆ ಅವನು ಸೀದಾ ಅವನು ಮುಕ್ತಿ ಟಿಕೆಟ್ ಅವನಿಗೆ ಅಂತ. ಹಾಗಾಗಿ ಅದನ್ನಷ್ಟು ಜೋಪಾನ ಮಾಡ್ತಾನೆ ಅನ್ನೋದನ್ನು, ಅಷ್ಟು ಪರ್ಫೆಕ್ಟಾಗಿ ಮಾಡ್ತಾನೆ ಅನ್ನೋದನ್ನು ಅಂತ. ಹಾಗೆ ಇದು ಕೂಡ ಅಂತ ನೀವು ಸರಿಯಾಗಿ ಮಾಡಿದರೆ ಅದು ಸಮಯ ತಗೊಳುತ್ತೆ. ಮತ್ತು ಮಾಡೋಕ್ಕೆ ಶುರು ಮಾಡಿದರೆ ಆಮೇಲೆ ಸಮಯ ತಗೊಳ್ಳೋ ಪ್ರಶ್ನೆ ಬರೋದೇ ಇಲ್ಲ. ಅದಾಗುತ್ತೆ ಅದು ಅಂತ, ತಾನಾಗುತ್ತೆ ಅಂತ, ಮುಟ್ಟಿದ ಕೂಡಲೇ ಆಗುತ್ತೆ ಅದು ಅಂತ, ಅಲ್ಲಿ ಹೋಗ್ತಿರೋ ಹಾಗೆ ಅಂತ. ಹಾಗೆ ಇದು ಒಂದು. ಮತ್ತು ಇನ್ನೊಂದು, ಅದು ತುಂಬ ನ್ಯಾಯವಾದ ಉತ್ತರ. ಅದು ಪ್ರತಿನಿತ್ಯವೂ ನೀವು ಎಷ್ಟು ಪಾಪ ಪುರುಷನ ದಹನ ಮಾಡಿದರೂ ಮತ್ತೆ ಅದು ಉತ್ಪತ್ತಿ ಆಗ್ತಾ ಇರುತ್ತೆ. ಅಂದರೆ ಒಂದು ದಿನದ ನಮ್ಮ ಕ್ರಿಯೆಗಳಲ್ಲಿ ಪಾಪ ಸಂಗ್ರಹ ಮಾಡ್ತಕ್ಕಂಥದ್ದು ನನಗೆ ಇದ್ದೇ ಇರುತ್ತೆ, ತಾನಾಗುತ್ತೆ, ಎಷ್ಟು ಇದ್ದೇ ಇರುತ್ತೆ ಅದು ಅಂತ. ಯಾಕೆಂದರೆ ಅಷ್ಟು ಶುದ್ಧವಾಗಿರ್ಬೇಕಲ್ಲ ನಾವಿಲ್ಲ ಅಂತಂದರೆ. ಆ ಒಂದು ದಿನದಲ್ಲಿ ಒಂದೇ ಒಂದು ನೆಗೆಟಿವಿಟಿ ಇಲ್ಲ ಅಂತ ನೋಡಿ, ಆಲೋಚನೆ ಮಾಡಿ. ಒಂದು ತಪ್ಪು ಯೋಚನೆ ಮಾಡಲಿಲ್ಲ ಒಂದು ದಿನದಲ್ಲಿ ಅಂತ, ಒಂದು ಹೆಜ್ಜೆ ಒಂದು ಚೂರು 1 ಮಿಲಿಮೀಟ್ರ್ ಆ ಕಡೆ ಈ ಕಡೆ ಆಗಲಿಲ್ಲ ಅಂತ ಬದುಕಿದರೆ ಆ ಬದುಕು ಮುಕ್ತಿ ಅದು. ಹಾಗಾಗಿ ಎಲ್ಲೋ ಆ ಕಡೆ ಈ ಕಡೆ ಹಾಗೆ ಆಗುತ್ತೆ, ಕೆಲವು ಸತಿ ಜಾಸ್ತಿ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಹಾಗಾಗಿ ನಿತ್ಯ ನಾವು ಅದನ್ನು ಮಾಡಬೇಕು. ಅದಕ್ಕೇನು ತುಂಬ ದೂರ ಹೋಗಬೇಕಾಗಿಲ್ಲ. ಸ್ನಾನ ಮಾಡ್ತೀವಲ್ಲ ಪ್ರತಿನಿತ್ಯ, ಯಾಕೆ ಮಾಡಬೇಕು? ಅದೇ ಕಲ್ಮಶ ಪುರುಷನನ್ನು ತೊಳೆದು ಹಾಕೋದಕ್ಕೆ ಸ್ನಾನ ಮಾಡೋದು ಅಂತ ಅಂದ್ಕೊಂಡ್ರೆ ಉದಾಹರಣೆಗೆ ಹೊರಗಡೆದದು. ಈ ಪಾಪ ಪುರುಷ ಒಳಗಿಂದಾಯಿತು, ಈ ಮಾಲಿನ್ಯ ಇರುತ್ತೆ ಹೊರಗಡೆ, ಮೈ ಹೊರಗಡೆ ಇರೋಂಥದ್ದು ಅಂತ. ಆ ಕಲ್ಮಶ ಪುರುಷನನ್ನು ತೊಳಿಬೇಕು ಮೊದಲು ಅಂತ. ಈ ಪೂಜೆಗಿಂತ ಮೊದಲು ಸ್ನಾನ ಮಾಡೋದು ಅಂದರೆ ಹಾಗೆ ಅಂತ.
ಹೊರಗಿನ ಕಲ್ಮಶ ಪುರುಷನನ್ನು ತೊಳೆದು ಹಾಕಿ ಆಮೇಲೆ ಒಳಗಿನ ಪಾಪ ಪುರುಷನನ್ನು ಸುಡಬೇಕು ಅಂತ. ದಿನ ಯಾಕೆ ಸ್ನಾನ ಮಾಡಬೇಕು, ನಿನ್ನೆ ತಾನೇ ಆಗಿತ್ತಲ್ಲ ಅಂತಂದರೆ ಇಲ್ಲ, ಹೊಸದು ಬರುತ್ತೆ. ಮತ್ತೆ ಯಾಕಪ್ಪ ಬರ್ಸ್ಕೋಬೇಕು, ಮತ್ತೆ ಬರ್ಸ್ಕೊಳ್ಳೋದಕ್ಕೆ ಮತ್ತೆ ಸ್ನಾನ ಮಾಡೋದಕ್ಕೆ ಅದು ಬರುತ್ತೆ ಅದು ಅಂತ. ಅದನ್ನು ಈ ಹಿಂದೆ ಕೂಡ ಇಲ್ಲಿ ಚರ್ಚೆ ಮಾಡಿತ್ತು ನಾವು. ಅದನ್ನು ಒಳಗಿಂದಲೇ ಬರುತ್ತೆ. ಎಲ್ಲೂ ಹೊರಗೆ ಹೋಗದೇ ಇದ್ದರೂ ರೂಮ್ ಬಾಗಿಲು ಹಾಕ್ಕೊಂಡು ಕೂತ್ಕೊಂಡಿದ್ರು ನಮ್ಮ ಒಳಗಿಂದಲೇ ಅದು ಬೆವರಾಗಿ ಬರ್ಬೋದು. ಅನೇಕ ರೀತಿಯ ನಮ್ಮ ಇಡೀ ಶರೀರದ ಏನು ಸ್ರೋತಸ್ಸುಗಳಿದೆ ಒಳಗಿನ ಕಲ್ಮಶವನ್ನು ಸ್ರವಿಸುತ್ತವೆ, ಹೊರಗಡೆ ಹೊರ ಹಾಕ್ತವೆ. ಅವು ಹಾಕಿದ್ರೆ ಒಳಗಡೆ ಶುದ್ಧವಾಗಿರೋದಿಲ್ಲ. ಅದೊಂದಿದೆ ವಿಷಯ. ಒಳಗೆ ಶುದ್ಧವಾಗಿರಬೇಕು ಅಂದರೆ ಹೊರಗೆ ಹಾಕಲೇಬೇಕು ಅದನ್ನು. ಅವಕ್ಕೆ ಅಂತಃಶುದ್ಧಿ ಭಾಳ ಮುಖ್ಯ. ಹಾಗಾಗಿ ಎಲ್ಲ ಸ್ರೋತಸ್ಸುಗಳು ಏನು ಎಷ್ಟು ದ್ವಾರಗಳಿದೆ ನಮ್ಮ ಶರೀರದಲ್ಲಿ, ಅವು ಎಲ್ಲ ದ್ವಾರಗಳಿಗೂ ಒಂದಂತೂ ಕೆಲಸ ಕಾಮನ್. ಅದು ಬ್ರಹ್ಮರಂಧ್ರ ಒಂದನ್ನು ಬಿಟ್ಟರೆ ಮತ್ತೆಲ್ಲಕ್ಕೂ ಒಂದು ಕೆಲಸ ಕಾಮನ್. ಅದು ಅದೇನೆಂದರೆ ಕಲ್ಮಶವನ್ನು ಹೊರಸೂಸುವಂತ. ಹಾಗೆ ಆಗುತ್ತೆ ಅದು ಅಂತ. ಈ ದೇಹವನ್ನು ಸ್ವೀಕಾರ ಮಾಡಿದ ಮೇಲೆ ದೇವರಿಗಾದರೂ ಆಗುತ್ತೆ ಅದು ಅಂತ. ದೇವರಿಗಾದರೂ ಅಂತ ನೀವು ಆಲೋಚನೆ ಮಾಡಿ. ಅಷ್ಟು ಪಕ್ಕ ದೇವರು ಅಂದರೆ ಪರ್ಫೆಕ್ಟ್ ಅಲ್ವಾ, ಅವತಾರ ಪುರುಷ ಅಂತ. ಅವನಿಗೆ ಆಗುತ್ತೆ, ಅವನು ಸ್ನಾನ ಮಾಡ್ತಾನೆ ಅಂತ. ಯಾಕೆಂದರೆ ಪ್ರಕೃತಿಯ ಸ್ವಭಾವ ಅದು, ಪ್ರಕೃತಿಯ ಸ್ವಭಾವ ಅದು ಅಂತ. ಅದು ಎರಡೂ ಒಂದಾಗಿ ಇರೋಂಥದ್ದು ಅದು ಅಂತ. ಅಲ್ಲಿ ಮಾಲಿನ್ಯ ಕೂಡ ಇದ್ದೇ ಇರುತ್ತೆ ಅಲ್ಲಿ ಅಂತ. ಹಾಗಾಗಿ ನೀನು ಭೂಮಿಲಿದ್ದ ಮೇಲೆ ಮತ್ತು ಪಾಪ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲಪ್ಪ. ನೀನು ಅದನ್ನು ಪದೇ ಪದೇ ಶುದ್ಧಿ ಮಾಡ್ಕೊಳ್ತಾ ಇರಬೇಕಾಗತ್ತೆ, ನಿತ್ಯ ಮಾಡ್ಕೊಳ್ತಾ ಇರಬೇಕಾಗತ್ತೆ ಅದನ್ನು ಅಂತ. ಈ ಎರಡು ಸಂಗತಿಗಳು ಅಂತ. ಒಂದು, ಅದು ಆಗಿದ್ದು ಪೂರ್ಣವಾಗಿ ಆಗಿರೋದಿಲ್ಲ, ಹಾಗಾಗಿ ಮತ್ತೆ ಮಾಡಬೇಕಾಗತ್ತೆ ಅಂತ. ಪೂರ್ಣವಾಗಿ ಆದ ಮೇಲೂ ಕೂಡ ಹೊಸದಾಗಿ ಬರೋದನ್ನು ನಾವು ಶುದ್ಧಿ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಹಾಗಾಗಿ ಎಲ್ಲಿವರೆಗೂ ಪೂಜೆ ಮಾಡಿದರೂ ಅಲ್ಲಿವರೆಗೂ ಈ ಕಾರ್ಯಕ್ರಮ ಇದ್ದೇ ಇದೆ. ಇತಿ ವಾಯು ಬೀಜೇನ ಮಾಡ್ಕೊಳ್ಳೇಬೇಕು ಅದನ್ನು. ಪಾಪ ಪುರುಷನ ಶೋಷಣ, ದಹನ ಮತ್ತು ನಿಷ್ಕಾಸನ, ಆಮೇಲೆ ಅಮೃತೀಕರಣ, ಇಷ್ಟು ಮಾಡಿಕೊಂಡು ಪವಿತ್ರರಾಗಿ ಪೂಜೆ ಮಾಡಬೇಕು. ತುಂಬ ಪವಿತ್ರರಾಗಿ ಪೂಜೆ ಮಾಡಬೇಕು. ಯಾಕೆಂದರೆ ಅವನ ಲೆವೆಲ್ ಅದು ಅಂತ. ಅಲ್ಲಿ ಹೋಗಿ ನಾವು ಮಾಡಬೇಕಾಗತ್ತೆ ಪೂಜೆಯನ್ನು. ಅವನ ಲೆವೆಲಿಗೆ ಹೋಗದೆ ಪೂಜೆ ಮಾಡೋಕ್ಕಾಗೋದಿಲ್ಲ ಅಂತ. ಇಷ್ಟು ಇದನ್ನ ಹೇಳಬೇಕಾದ್ರೆ ನಮಗೆ ಜೊತೆಗೆ ಇನ್ನೊಂದು ವಿಷಯ ನೆನಪಾಯ್ತು. ನಮಗೆ ಒಂದು ಶ್ಲೋಕ ಅದು ಅನೇಕ ಸತಿ ನಾನು ನೆನಪಿಸ್ಕೊಂಡ್ರೆ ಶ್ಲೋಕ ನಿಮ್ಮ ಮಧ್ಯೆ, ಅದು ಈ ಸಂದರ್ಭಕ್ಕೆ ಅದು ಪ್ರಸ್ತುತ. ಅದು ಆ ಶ್ಲೋಕ ಹೇಗಿದೆ ಅಂದರೆ, ಪಾಪಂ ಪ್ರಜ್ಞಾಂ ನಾಶಯತಿ ಕ್ರಿಯಮಾಣಂ ಪುನಃ ನಷ್ಟಪ್ರಜ್ಞ ಪಾಪಮೇವ ಪುನರಾರಭತೆ ಅರ್ಜುನ ಅಂತ. ಅದು ರಾಮಭದ್ರಾಚಾರ್ಯ ಹೇಳ್ತಾ ಇದ್ದ ಶ್ಲೋಕ. ಅದು ಯಾವಾಗಲೂ ನಮ್ಮ ವಿದ್ಯಾಭ್ಯಾಸದ ಸಮಯದಲ್ಲಿ ತುಂಬ ಅದ್ಭುತವಾಗಿದೆ ಅದಂತ. ಅಂದರೆ ಅದು ಈಗ ಒಂದು ಪಾಪ ಉಳಿಯೋದಿಲ್ಲ ಅಂತ. ಅದು ಮರಿ ಹಾಕತ್ತೆ ಅದು ಅಂತ. ಅದು ತನ್ನ ಸ್ನೇಹಿತರನ್ನು ಕರ್ಕೊಂಡು ಬರುತ್ತೆ ಅದು ಅಂತ. ಒಬ್ಬನೇ ಇರೋದಿಲ್ಲ ಅದು ಅಂತ, ಯಾವುದೇ ಪಾಪ ಅಂತ. ಅದು ಹೇಗೆ ಅದಕ್ಕೊಂದು ಪ್ರೊಸೆಸ್ ಇದೆ, ಅದಕ್ಕೊಂದು ಪ್ರಕ್ರಿಯೆ ಇದೆ. ಹೇಗೆ ಅಂದರೆ, ನೀವು ಯಾವುದೇ ಪಾಪ ಮಾಡಿದರೆ ಆ ಪಾಪ ಮೊದಲು ಮಾಡುವ ಕೆಲಸ ಯಾವುದು ಅಂದರೆ ಪ್ರಜ್ಞಾನಾಶ ಅಂತ. ನಮ್ಮ ವಿವೇಕವನ್ನು ಹಾಳು ಮಾಡುತ್ತೆ ಮೊಟ್ಟ ಮೊದಲು. ಅದೊಂದು ಫಸ್ಟ್ ಮಾಡೋ ಕೆಲಸ ಅದೊಂದು. ಪಾಪ ಘಟಿಸ್ತಾ ಇದ್ದ ಹಾಗೆ, ಅಂದರೆ ಪಾಪ ಉತ್ಪತ್ತಿ ಆಗ್ತಾ ಇದ್ದ ಹಾಗೆ ಮೊಟ್ಟ ಮೊದಲು ನಮ್ಮ ಬುದ್ಧಿನ ಹಾಳು ಮಾಡುತ್ತೆ ಅದು, ಪ್ರಜ್ಞೆಯನ್ನು ಹಾಳು ಮಾಡುತ್ತೆ ಅದು. ಏನಾಯಿತು ಹಾಳು ಮಾಡಿದರೆ? ಈಗ ಪಾಪಂ ಪ್ರಜ್ಞಾಂ ನಾಶಯತಿ ಕ್ರಿಯಮಾಣಂ ಪುನಃ ಏನಾಯ್ತು ಈಗ ಅಂತಂದರೆ, ನಷ್ಟಪ್ರಜ್ಞ, ಪ್ರಜ್ಞೆ ಹಾಳಾಗ್ತಿರುವಾಗ ಏನು ಮಾಡ್ತಾನೆ ಮನುಷ್ಯ? ಪಾಪಮೇವ ಪುನರಾರಭತೆ, ಮತ್ತೆ ಪಾಪ ಮಾಡ್ತಾನೆ ಅವನು. ಸ್ವಲ್ಪ ದೊಡ್ಡದು ಮಾಡ್ತಾನೆ ಮೊದಲಿಗಿಂತ, ಸ್ವಲ್ಪ ಜಾಸ್ತಿ ಪರಿಣಾಮ ಇರುತ್ತೆ ಅದಕ್ಕೆ. ಅದೊಂದು ವಿಷಚಕ್ರ ಅಂತ. ಪಾಪ ಶುರುವಾಯಿತು ಅಂದರೆ ಅದು ಮುಂದುವರಿಯುತ್ತೆ ಅದು ಅಂತ. ಅದನ್ನೇ ಹೇಳಿದ್ದು, ಎಲ್ಲಕ್ಕೂ ಸಂತಾನ ಇದೆ ಅಂತ. ಹಾಗೆ ಪಾಪಕ್ಕೂ ಕೂಡ ಸಂತಾನ ಇದೆ. ಹಾಗಾಗಿ ಪಾಪೌಘ ಅನ್ನೋ ಶಬ್ದ ಯಾಕೆ ಅವರು ಬಳಸಬೇಕಾಯ್ತು ಶಂಕರಾಚಾರ್ಯರು ಅಂದರೆ, ಅದು ಸುಮ್ಮನೆ ಇರೋದಿಲ್ಲ ಅದು ಅಂತ. ಒಂದೇ ಒಂದು ಪಾಪ ಪ್ರವೇಶ ಮಾಡಿತು ಅಂದರೆ ಅದು ಮಕ್ಕಳು ಮೊಮ್ಮಕ್ಕಳು ಅಂತ ಹಾಗೆ ಮುಂದುವರ್ಕೊಂಡು ಹೋಗುತ್ತೆ ಅಂತ. ಈಗ ಒಂದೇ ಒಂದು ಇಲಿ ಇತ್ತು ಅಂತ, ಆದರೆ ಅದು ಎಷ್ಟು ಬೇಗ ಸಂತತಿನ ಬೆಳೆಸುತ್ತೆ ಅದು ಅಂದರೆ, ಕೆಲವೇ ಸಮಯದಲ್ಲಿ ಎಲ್ಲೆಲ್ಲೂ ಅದೇ ಅಂತ. ಒಂದು 2 ಸೊಳ್ಳೆ ಇತ್ತು ಅಂತ, ಅದು ಎಷ್ಟೊತ್ತಿಗೆ ಅದು ಮಲ್ಟಿಪ್ಲೈ ಹೇಗೆ ಯಾವ ರೀತಿ ಆಯಿತು ಅದು ಅಂತ. ಎತ್ತ ನೋಡಿದ ರಥ ಅಂತ ಅನ್ನೋ ಹಾಗೆ ಎಷ್ಟು ಬೇಗ ಜಾಸ್ತಿ ಆಗುತ್ತೆ ನೋಡಿ. ಇಲ್ಲಿ ಕಸ ಬಗೆಸುವ ಏನೋ ಇದೆ ಅಂತ ಅಂದ್ಕೊಂಡಿದ್ದೀನಿ, ನೀರೋ ಏನೋ, ಅದಕ್ಕೊಂದು ನೆಪ ಬೇಕು, ಅದಕ್ಕೊಂದು ಎಷ್ಟು ಬೇಗ ಜಾಸ್ತಿ ಆಗುತ್ತೆ ಅದು ಅಂತ. ಸ್ವಭಾವ ಇದು ಅಂತ. ತನ್ನ ಸಂತಾನ ಬೆಳೆಸ್ಕೊಳುತ್ತೆ. ಎಲ್ಲವೂ ಕೂಡ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅಂತ ತನ್ನ ಸಂತಾನ ಬೆಳೆಸುತ್ತೆ. ಒಂದೇ ಒಂದು ಬೀಜ ಇದ್ದರೆ ಅದು ವೃಕ್ಷ ಆಗುವಾಗ 1000 ಬೀಜಗಳನ್ನು ಸೃಷ್ಟಿ ಮಾಡುತ್ತದೆ. ತನ್ನ ಜೀವಿತ ಕಾಲದಲ್ಲಿ ಲಕ್ಷಾಂತರ ಬೀಜಗಳನ್ನು ಸೃಷ್ಟಿ ಮಾಡುತ್ತದೆ. ಅಂದರೆ ಅಷ್ಟು ಮರಗಳಾಗುವಂಥ ಪೊಟೆನ್ಷಿಯಲ್
ಇಡೀ ಭೂಮಿಯನ್ನು ಮುಚ್ಚುವಷ್ಟು ಶಕ್ತಿ ಇದೆ ಅದಕ್ಕೆ ಅಂತ. ಅದಕ್ಕೆ ಅವಕಾಶ ಸಿಕ್ಕಿದರೆ, ಒಂದೇ ಒಂದು ಬೀಜಕ್ಕೆ ಅವಕಾಶ ಸಿಕ್ಕಿದರೆ ಈ ಭೂಮಿ ಮುಚ್ಚಕ್ಕೆ ಅದೊಂದೇ ಸಾಕು ಅಂತ. ಹಾಗೆ ಅಂತ ಪಾಪವು ಕೂಡ. ಹಾಗಾಗಿ ಅದರ ಗುರಿಯೇ ಅದು ಅಂತ. ಪಾಪದ ಪರಮ ವೈರಿ ಯಾವುದು ಅಂದರೆ ಪ್ರಜ್ಞೆ. ಪ್ರಜ್ಞೆ ಮೇಲೆ ಅದರ ದಾಳಿ ಮೊಟ್ಟ ಮೊದಲು ಅಂತ. ಯಾಕೆಂದ್ರೆ ಅದೇ ಇದು ಮತ್ತೆ ಹೊರಗೆ ಬಿಡದಿರುವಂಥದ್ದು. ಆ ಪ್ರಜ್ಞೆ ಒಂದಿದ್ದರೆ ಮತ್ತೆ ಪಾಪ ಹೊರಗೆ ಬಿಡೋದಿಲ್ಲ ಅದು. ಹಾಗಾಗಿ ಪ್ರಜ್ಞೆ ನಾಶ ಮಾಡುತ್ತೆ ಅದು ಅಂತ. ಪ್ರಜ್ಞಾಚಕ್ಷುವಾಗಿರಬೇಕು ಅಂತ ಹೇಳ್ತಾರೆ ಅದಕ್ಕೆ. ಹೊರಗಿನ ಕಣ್ಣು ಅದು ಇರಲಿ ಇಲ್ಲದೆ ಇರಲಿ ಸರಿಯಾಗಿ, ಆದರೆ ಪ್ರಜ್ಞಾ ನೇತ್ರ ಅದು ಸರಿ ಇದ್ದರೆ ಈ ಕಣ್ಣು ಹೇಗಿದ್ದು ದೊಡ್ಡ ಸಂಗತಿ ಏನೋ ಅಲ್ಲ ಅಂತ. ಅದನ್ನೇ ಹಾಳು ಮಾಡುತ್ತೆ ಅದು. ಅವನು ಮತ್ತೆ ಪಾಪ ಮಾಡ್ತಾನೆ ಅವನು. ಇದು ಯಾವುದಕ್ಕೆ ಉತ್ತರ ಅಂದರೆ, ಈಗ ಆ ಮಗು ಏನೋ ಕೇಳ್ತು ಅಂದರೆ, ಪಾಪ ಪುರುಷ ನಿನ್ನೆ ಸುಟ್ಟಿದ್ದೇವಲ್ಲ ಇವತ್ತು ಮತ್ತೆ ಯಾಕೆ ಸುಡಬೇಕು ಅಂತ ಅದು ಮುಗ್ಧವಾಗಿ ಕೇಳ್ತದು. ದೊಡ್ಡವ್ರು ಕೇಳೋದಾದರೆ, ನಿನ್ನೆ ಪಾಪ ಮಾಡಿದ್ದಲ್ಲ ಮತ್ತೆ ಇವತ್ತು ಮಾಡ್ತೀನಿ ಯಾಕೆ, ನಾಳೆನೂ ಮಾಡ್ತೀನಿ ಯಾಕೆ ಅಂದರೆ ಕಾರಣ ಇದು ಅಂತ. ಕಾರಣ ಇದು ಅಂತ ಹೋಗಿ ಸಿಸ್ಟಮ್ ಹಾಳು ಮಾಡುತ್ತೆ ಅದು ಅಂತ. ಮೊಟ್ಟ ಮೊದಲು ಮಾಡೋ ಕೆಲಸನೇ ಅದು ಅಂತ. ಈಗ ಒಬ್ಬವನ ಕಥೆ ಹೇಳ್ತಾರಲ್ಲ, ಒಬ್ಬ ಸೈನಿಕ ಒಳಗೆ ಬಂದರೆ ಅವನು ಮತ್ತೊಬ್ಬನು ಬರೋಕ್ಕೆ ಜಾಗ ಮಾಡ್ತಾನೆ ಅವನು ಅಂತ. ತನ್ನ ಪೈಕಿಯಲ್ಲಿ ಬರೋಕ್ಕೆ ಅವಕಾಶ ಮಾಡ್ತಾನೆ ಅವನು ಅಂತ, ಕೋಟೆ ಒಳಗಡೆ ಬಂದರೆ ಅಂತ. ಹಾಗೆ ಪಾಪ ಸೈನಿಕರು ಕೂಡ ಹಾಗೆ, ಅವರೊಬ್ಬರು ಒಳಗೆ ಬಂದರೆ ಸಾಲಾಗಿ ಒಳಗೆ ಬರೋ ಥರ ಮಾಡ್ತಾರೆ. ನಾವು ಕೂಡ ಹಾಗೆ ತಾನೆ. ಈಗ ನೋಡಿ, ಇವತ್ತು ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಒಳ್ಳೆ ಪೊಸಿಷನ್ಗೆ ನಾವು ಹೋದ್ವು ಅಂತ ಅಂದ್ಕೊಳ್ಳಿ. ನಾವೇ ಯಾರಾದರೂ ಕೂಡಲೇ ನಾವು ಮಾಡೋದೇನು, ಯಾರು ನಮ್ಮ ಜಾತಿಯವರು, ನಮ್ಮ ನೆಂಟರು ಎಷ್ಟರು, ನಮ್ಮ ಸ್ನೇಹಿತರು, ನಮ್ಗೆ ಬೇಕಾದವ್ರನ್ನೆಲ್ಲ ತುರ್ಕು ಒಳಗೆ ತಗೊಂಬ ಅಂತ. ಈಗ ಯಾವ ಜಾತಿಯವನು ಚೀಫ್ ಮಿನಿಸ್ಟರ್ ಆಗ್ತಾನೆ ಅಥವಾ ಏನೊಂದು ಪ್ರೆಸಿಡೆಂಟ್ ಆಗ್ತಾನೆ, ಅವನೇನು ಮಾಡ್ತಾನೆ ಅಂದರೆ ತನ್ನ ಜಾತಿಯವ್ರನ್ನ ಎಲ್ಲೆಲ್ಲ ಸಾಧ್ಯ ಅಲ್ಲಿ ತಂದು ತುಂಬ್ತಾನೆ ನೋಡಿ. ಯಾವ ಕೀ ಪೋಸ್ಟಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ತಂದು ತುಂಬ್ತಾನೆ ಅವನು. ಹೊತ್ತಾನೆ ಅಂದರೆ ಹೊರಗಣ್ಣಿಂದ ನೋಡಿದ್ರು ಕೂಡ ಇದೇ ತಾನು ನಡೆಯೋದು ಪ್ರಪಂಚದಲ್ಲಿ ಅಂತ. ಇದೇ ತಾನು ನಡೆಯೋದು ಅಂತ. ಪಾಪ ಮಾಡೋದು ಕೂಡ ಅದೇನೇ ಅಂತ, ಅದೇ ಕೆಲಸನೇ ಮಾಡುತ್ತದು ಅಂತ. ಅದು ಒಂದು ಬಂತು ಅಂದರೆ ಅದ್ರ ಇಂಟ್ರೆಸ್ಟನ್ನೆಲ್ಲ ಕರ್ಕೊಂಡು ಬರೋಕ್ಕೆ ಪ್ರಯತ್ನ ಮಾಡುತ್ತದು ಅಂತ. ಆಮೇಲೆ ಯಾವುದನ್ನು ಉಳಿಸಲ್ಲ ಅದಂತ, ಎಲ್ಲೆಲ್ಲ ಕಡೆ ಹಾಳು ಮಾಡುತ್ತೆ ಅದು ಅಂತ. ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ನಮಗೆ ದೇವರನ್ನ ಸೇರೋ ದಾರಿಗಳಿದೆ ಅಲ್ಲಲ್ಲಿ ಹೋಗಿ ಹಾಳು ಮಾಡುತ್ತೆ ಅದು ಅಂತ. ಹಾಗೆ ಒಂದನ್ನು ಬರೋಕ್ಕೆ ಬಿಡಬಾರ್ದು. ನಮ್ಮ ಪ್ರವೃತ್ತಿಯಲ್ಲಿ ಕೂಡ ನೋಡ್ಬೋದು ನಾವು ಇದನ್ನು ಅಂತ. ಉದಾಹರಣೆಗೆ ಬೆಳಗ್ಗೆ ಹೇಳೋದು ಅಂತ ಅಂದ್ಕೊಳ್ಳಿ. ಉದಾಹರಣೆಗೆ ಇವತ್ತು ಒಂದಿನ ಮಲ್ಕೊಂಡ್ರಾಯ್ತು ಅಲ್ವಾ. ಜೀವನಕ್ಕೆ ಹತ್ತಿರ ಆಗಿದ್ರೆ ಅರ್ಥ ಮಾಡ್ಕೋಬೇಕಿದ್ದಲ್ಲ ನಾವು ನಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಅದನ್ನು. ಇನ್ಯಾವುದಾದ್ರು ನಾವು ದ್ವಾಪರ ಯೋಗದ ತ್ರೇತಾಯೋಗದ ಕಥೆ ಹೇಳಿ ಅದನ್ನೇ ಹೇಳಿದ್ರೆ ಪ್ರಯೋಜನ ಇಲ್ಲ. ಇವತ್ತೊಂದಿನ ಮಲ್ಕೊಂಡ್ರೆ ನೀವು ನಾಳೆ ಒಂದಿನ ಮಲ್ಕೊಳ್ತೀರಿ, ನೀವು ನಾಡಿದ್ದು ಮಲ್ಕೊಳ್ತೀರಿ. ನಿಮಗೆ ಇವತ್ತೇ ಹೇಳೋಕ್ಕೆ ಸಾಧ್ಯ ಆದರೆ ನಾಳೆನೂ ಹೇಳ್ತೀರಿ ನೀವು. ಎದ್ದ ಗೆಲುವು, ತೃಪ್ತಿ, ಆ ಒಂದು ಸಮಾಧಾನ ಹೇಳ್ತಾರೆ ನಿಮಗೆ, ಅದು ನಿಮ್ಗೆ ಶಕ್ತಿ ಕೊಡುತ್ತೆ. ನಾಳೆನೂ ಹೇಳೋ ಥರ ಮಾಡುತ್ತೆ ಅದು, ಆ ಹುರುಪು ಕೊಡುತ್ತೆ ಅದು. ನಿಮ್ಗೆ ಇವತ್ತು ಹೇಳ್ದೇ ಇದ್ದರೆ ನಾಳೆನೂ ಹೇಳೋದು, ಅದು ಕಟ್ಟಿಟ್ಟ ಬುತ್ತಿ ಅದು. ಹಾಗೆ ಈಗ ಸಂಧ್ಯಾ ವಂದನೆ ಮಾಡೋದು ಅಂತ ಅಂದ್ಕೊಳ್ಳಿ ಅಂತ. ಇವತ್ತು ಒಂದಿನ ಧಾರಾವಾಹಿ ನೋಡಿಬಿಡ್ತೇನೆ ಅಂತ ಅನಿಸುತ್ತೆ ನಮಗೆ. ಇವತ್ತು ಒಂದಿನ ಮಾಡಲ್ಲ, ನಾಳೆನೂ ಮಾಡಲ್ಲ. ಇದೆಲ್ಲ ಭಾಳ ಲೈಟಾದ ಉದಾಹರಣೆಗಳು. ಈಗ ಒಂದು ವ್ಯಸನ ಅಂತ ಅಂದ್ಕೊಳ್ಳಿ, ಒಂದು ಮದ್ಯಪಾನ ಅಂತ ಅಂದ್ಕೊಳ್ಳಿ. ಒಂದು ದಿನ ಒಂದು ಗ್ಲಾಸ್ ಅಂತ ಶುರುವಾಗುತ್ತೆ ಅದು ಅಂತ. ಅದ್ರಲ್ಲಿ ಏನಾಗುತ್ತೆ, ಅಷ್ಟು ತಿನ್ಬೋದು, ಕುಡಿದ್ಬಿಟ್ರೆ ಏನಾಗುತ್ತೆ, ನಿಜವಾಗ್ಲೂ ಏನಾಗಲ್ಲ ಅಷ್ಟರಲ್ಲೇ. ಅಂದರೆ ಅದಕ್ಕೆಲ್ಲ ಪರಿಹಾರಗಳಿದೆ. ಆದರೆ ಆ ಒಂದು ಗ್ಲಾಸ್ ಒಳಗಡೆ ಪ್ರವೇಶ ಮಾಡಿದ್ದು ಆಮೇಲೆ ಎಷ್ಟು ಗ್ಲಾಸನ್ನು ಬರಮಾಡ್ಕೊಳ್ಳುತ್ತೆ ಅನ್ನೋ ಯೋಚನೆ ಮಾಡಿ ನೀವು. ಹಂಡೆ ಬರಮಾಡ್ಕೊಳ್ಳುತ್ತೆ ಅದು ಅಂತ. ಗ್ಯಾಲನ್ ಗಟ್ಟಲೆ ಬರಮಾಡ್ಕೊಳ್ಳುತ್ತೆ ಅಂತ. ನಾವು ಜೀವನದಲ್ಲಿ ಎಷ್ಟು ಕುಡಿತಾನೆ ಕೊನೆಗಂತ ಯೋಚನೆ ಮಾಡಿ ನೀವು. ಒಂದು ಇಡೀ ಜೀವನದಲ್ಲಿ ಮೊದಲು ಪ್ರವೇಶ ಮಾಡಿದ ಒಂದು ಗ್ಲಾಸು ಎಷ್ಟು ಮದ್ಯವನ್ನು ಪ್ರವೇಶ ಮಾಡಿಸ್ತು ಆಮೇಲೆ ಅಂತ. ಆ ಮೊದಲನೇ ದಿನವೇ ಮಾಡದೇ ಇದ್ದರೆ ಆಮೇಲೆ ಮಾಡಲ್ಲ ಅವನು. ಈಗ ಒಂದು ಕೊನೆ ಪಕ್ಷ ಮೊದಲನೇ ದಿನ ಏನಿರುತ್ತೆ, ಯಾವತ್ತೂ ಕುಡಿದಿಲ್ಲ ನಾನು, ಇವತ್ತು ಯಾಕೆ ಕುಡಿಬೇಕು ಅಂತ ಇರುತ್ತೆ ಅಂತ. ಒಂದು ಸಾರಿ ಕುಡಿದ ಮೇಲೆ ಹೇಗೂ ಕುಡಿದು ಬಿಟ್ಟಿದ್ದೀನಲ್ಲ ಒಂದು ಸರ್ತಿ ಅಂತ, ಇನ್ನೊಂದು ಸರ್ತಿ ಕುಡಿದ್ರೆ ಏನಾಗುತ್ತೆ? ನಿಜವಾಗ್ಲೂ ಇನ್ನೊಂದು ಸರ್ತಿ ಕುಡಿದ್ರೆ ಏನಾಗಲ್ಲ. ಅದು ನಮಗೆ ಯಾವಾಗಲೂ ನಾವು ನೆನಪು ಮಾಡ್ಕೊಳ್ಳೋಕತ್ತೆ. ರಾಮಭದ್ರಾಚಾರ್ಯ ಹೇಳಿದ ಕಥೆನೇ ಅದು. ಆ ಕಕ್ಕೆಕಾಯಿ ಕತೆ ಒಂದಿದೆ, ಅದು ನಮ್ಮ ಭಾಳ ಪ್ರೀತಿ ಕತೆ ಅದು ಅಂತ. ನರಿ ಕಕ್ಕೆಕಾಯಿ ತಿಂದಿತ್ತು ಅಂತ, ಅದಾಗಲ್ವಂತೆ. ಅದು ತಿಂದರೆ ಹೊಟ್ಟೆ ನೋವು ಬರುತ್ತಂತೆ ಅದಕ್ಕೆ. ಈ ಪಾಪಪುರುಷ ಇರೋದು ಅಲ್ಲೇ, ಇಲ್ಲಿ ಹೊಟ್ಟೆಲೇ ಇರೋದು ಪಾಪಪುರುಷ ಅಂತ. ಕಕ್ಕೆಕಾಯಿ ಅದಕ್ಕಾಗಲ್ಲ, ನರಿ ಹೊಟ್ಟೆಗಾಗಲ್ಲ, ಅದು ಹೊಟ್ಟೆ ನೋವು ಬರುತ್ತೆ ಅಂತ. ಆದರೆ ಇಷ್ಟ ಅದಕ್ಕೆ ಅಂತ. ಈ ಮನುಷ್ಯನ ಸ್ವಭಾವ ಕೂಡ ಹಾಗೆ ಅಂತ. ಆಗಲ್ಲ ಅದು, ಆದರೆ ಇಷ್ಟ ಅದು ಅಂತ. ನಾವು ಕೇಳಿದ್ದೀವಿ, ಈ ಮದ್ಯಪಾನ ಮಾಡ್ತಾರಲ್ಲ, ಮದ್ಯ ಅನ್ನೋದು ರುಚಿಕರವಾದಂಥ ದ್ರವ ಅಲ್ಲ ಅದು ಅಂತ. ಅದು ಗಂಟಲ ಒಳಗೆ ಹೋಗುವಾಗ ಕಿರಿಕಿರಿ ಮಾಡ್ಕೊಂಡು ಹೋಗುತ್ತೆ ಅಥವಾ ಸುಡ್ತಾ ಹೋಗುತ್ತೆ. ಆಲ್ಕೋಹಾಲ್ ತಾನೇ ಅದು, ಬೆಂಕಿ ತಾನೇ ಅದು, ತಾನೇನು ತೋರಿಸ್ಕೊಂಡು ಹೋಗಿದೆ ಅದು. ತಪ್ಪು ನಮ್ಮದು ಹೊರತು ಅದರದ್ದೇನು ತಪ್ಪಿಲ್ಲ ಅದು. ಅದು
ಡಿಕ್ಲೇರ್ ಮಾಡ್ಕೊಂಡೇ ಹೋಗಿದ್ದೆ, ನಾನು ಬೆಂಕಿ, ನಾನು ಸುಡ್ತೇನೆ, ನಾನು ಕಹಿ, ನಾನು ಇನ್ನೊಂದು ಅಂತ ಹೇಳ್ಕೊಂಡೇ ಹೋಗಿರೋದು. ತಪ್ಪು ಮನುಷ್ಯನದು ಹೊರತು ಅದರದ್ದಲ್ಲ ಇನ್ನಿಷ್ಟಕ್ಕೂ ಅಂತ. ಹಾಗೆ ನಮಗೆ ಇಂಥವೆಲ್ಲ ನಮ್ಗೆ ನಿಜವಾಗಿ ಆಗಲ್ಲ ಅಂತ. ಸಹಜವಾದ ಪ್ರಕೃತಿಗೆ, ಶುದ್ಧವಾದ ಪ್ರಕೃತಿಗೆ ಅದು ಆಗಲ್ಲ ಅದು ಅಂತ. ಆಗಿಸ್ಕೊಳ್ಬೇಕಾಗತ್ತೆ, ಒಗ್ಗಿಸ್ಕೊಳ್ಬೇಕಾಗತ್ತೆ ಅದನ್ನು ಅಂತ. ಏನಾರೂ ಹಾಗೆ ಅಂತ ತಿಂದುಬಿಡ್ತು. ಒಂದಿನ ತಿಂದರೆ ಏನಾಗುತ್ತೆ ಅಂತ ತಿಂದುಬಿಡ್ತು, ಹೊಟ್ಟೆ ನೋವು ಬಂತು. ಜಾಸ್ತಿ ತಿಂದುಬಿಡ್ತು, ಜಾಸ್ತಿ ಹೊಟ್ಟೆ ನೋವು ಬಂತು. ಆಗ ಇದೆಲ್ಲ ಯೋಚನೆ ಮಾಡುತ್ತೆ ಅದು ಅಂತ. ಇನ್ನೂ ಕಕ್ಕೆಕಾಯಿ ತಿನ್ನಲ್ಲ, ಜಾಸ್ತಿ ಅಲ್ಲ ಕಡಿಮೆನೂ ತಿನ್ನಲ್ಲ, ಒಂದೂ ತಿನ್ನಲ್ಲ ಅಂತ. ಹಾಗೆಲ್ಲ ಪ್ರತಿಜ್ಞೆ ಮಾಡ್ಕೊಳುತ್ತೆ ಅದು ಅಂತ. ತಿನ್ನಲ್ಲ ಏನು ಬಂತು, ಆ ಮರದ ಬುಡಕ್ಕೆ ಹೋಗಲ್ಲ ಅಂತ. ಅಷ್ಟೇನು ಬಂತು, ಆ ದಿಕ್ಕಿಗೆ ಹೋಗಲ್ಲ ಅಂತ. ಅದೇನು ಬಂತು ತಿರುಗೇ ನೋಡಲ್ಲ ಆ ಕಡೆಗೆ, ಆ ಕಡೆ ತಲೆ ಹಾಕಿ ಮಲಗಲ್ಲ ಅಂತ. ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ ಅಂತ. ಅತಿ ಸಂಕಲ್ಪನೂ ಮಾಡಬಾರ್ದು. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತ ನಿರ್ಧರಿಸಬೇಕಾದ್ರೂ ಕೂಡ ವಿಪರೀತ ಮಾಡಿದರೆ, ಮಾಡೋಕ್ಕಾಗದೇ ಇರೋಷ್ಟರ ಸಂಕಲ್ಪ ಮಾಡಿಕೊಂಡ್ರೆ ಅದು ಬ್ರೇಕ್ ಆಗೋದೇ ಅದು ಅಂತ, ಅನಿವಾರ್ಯ ಅದು ಅಂತ. ಆಮೇಲೆ ಹೇಗೆ ಶುರುವಾಗುತ್ತೆ ಅದ್ರ ಪರಿಹಾರಗಳೆಲ್ಲ ಅಂತಂದರೆ, ಅಂದರೆ ಉಲ್ಟಾ ಪ್ರೊಸೆಸ್ ಹೇಗೆ ಶುರುವಾಗುತ್ತೆ ಅಂದರೆ, ಅದು ಮೊದಲು ಅಂದ್ಕೊಡುತ್ತೆ ಅಂತ. ಅಲ್ಲ, ತಿಂದರೆ ತೊಂದರೆ ಆಗುತ್ತೆ ಸರಿ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತೊಂದರೆ ಆಗುತ್ತಾ? ನಿಜವಾಗ್ಲೂ ಯೋಚನೆ ಮಾಡಿದ್ರೆ ತೊಂದರೆ ಆಗಲ್ಲ, ಅದು ಮನಸ್ಸಲ್ಲಿ ಬಂದು ಮಾತ್ರಕ್ಕೆ ತೊಂದರೆ ಆಗಲ್ಲ. ಅಂದರೆ ಅಷ್ಟಕ್ಕೆ ಇದ್ದರೆ ಅಂತ ಅದ್ರ ಬಗ್ಗೆ ಮನಸ್ಸಲ್ಲಿ ಅಂದ್ಕೊಳ್ತೀನಪ್ಪ ಅಂತ, ಮನಸ್ಸಲ್ಲೇ ಮಡಗತ್ತೀನಿ ಅಂತ, ಮನಸ್ಸಲ್ಲೇ ಕಕ್ಕಾಯ್ತೀನಿ ಅಂತ ಕೂತ್ಕೊಳ್ಳುತ್ತೆ ಅದು ನರಿಯಾಗ ಅಂತ. ಆಮೇಲೆ ಅಂದ್ಕೊಡುತ್ತೆ, ಸ್ವಲ್ಪ ವಿವೇಕ ಬೇಕಪ್ಪ, ಆ ಕಡೆ ತಲೆ ಹಾಕಿ ಮಲಗೋತೀನಿ ತೊಂದರೆ ಆಗತ್ತಾ? ಆಮೇಲೆ ಅಲ್ಲಿ ಹೋದ್ರೆ ಏನಾಯಿತು, ಆ ಮರದ ಬುಡಕ್ಕೆ ಹೋಗದಿದ್ರೆ ಆಯಿತು, ಆ ಕಡೆನೇ ಹೋಗಿ ಬರೋದಂತಿದೆ ಏನಾರು ಎಳಿತಾ ಇದೆ ನೋಡಿ ಅದು ಅದನ್ನು ಕಕ್ಕೆಕಾಯಿ. ಆಮೇಲೆ ಪಾಪ ಮರ ಏನು ತಪ್ಪು ಮಾಡಿದ್ವಿ, ಕಕ್ಕೆಕಾಯಿ ಅಂತೂ ತಿನ್ನೋಕ್ಕಾಗಲ್ಲ, ಕೊನೆ ಪಕ್ಷ ನೆರಳಾರು ಇರಲಿ ಅದರದ್ದು, ಆ ಮರದ್ದು ಒಂಚೂರು ಪರಿಮಳಾರು ಬರಲಿ, ಕಣ್ಣಲ್ಲಿ ನೋಡ್ರಿ ಏನು ತಪ್ಪು. ಹಾಗೆ ಶುರುವಾಗೋದು. ಅಲ್ಲ, 1-2 ತಿಂದು ಲಿಮಿಟಲ್ಲಿ ಇದ್ದರೆ ತೊಂದರೆ ಇಲ್ಲಪ್ಪ ಅಂತ ಅಲ್ಲಿಗೆ ಹೋಗುತ್ತೆ. ಆಮೇಲೆ ಅದು ಅಂತ, ಅದು ಲಿಮಿಟಲ್ಲಿ ಇದ್ದರೆ ಏನು ದೋಷ ಇಲ್ಲ, ಅದು 1-2 ತಿಂದರೆ ಏನಾಗಲ್ಲ ಅಂತ ಆ ನೆರಿ ವೈದ್ಯರೇ ಹೇಳಿದ್ದಾರೆ ಅಂತ, ಅದು ವೈದ್ಯಶಾಸ್ತ್ರವೂ ಹೇಳುತ್ತೆ ಅಂತ. ಅದು ಒಳ್ಳೆಯದೇ, ಎಷ್ಟಕ್ಕೂ ಲಿಮಿಟಲ್ಲಿ ತಿಂದರೆ ಒಳ್ಳೆಯದೇ ಅದು. ಹಾಗೆಲ್ಲ ತರ್ಕಗಳು ಶುರುವಾಗುತ್ತೆ ಅಂತ. ಆಮೇಲೆ ಶುರು ಮಾಡಿದ್ಮೇಲೆ ಗೊತ್ತಿಲ್ಲ ಅದಕ್ಕೆ ಅಂತ. ಮುಂದೆ ಗೊತ್ತಾಗಿದ್ದು ಯಾವಾಗ ಅಂದರೆ ಹೊಟ್ಟೆನೇ ಬಂದ ಮೇಲೆ, ಮತ್ತೆ ಅಲ್ಲಿವರೆಗೆ ಗೊತ್ತಿಲ್ಲ ಅಂತ. ಇದು ಅಂದರೆ ಪಾಪದಲ್ಲೂ ಕೂಡ ಇದೇ ಆಗೋದು ಅಂತ, ಹೀಗೆ ಆಗೋದು ಅಂತ. ಒಂದು ಸಾರಿ ಮಾಡಿದರೆ ಏನು ಬಂತು, ಅಥವಾ ಯಾವುದೋ ಒಂದು ಪಾಪ ಮಾಡಿದ್ರೆ ಏನು ಬಂತು, ಸ್ವಲ್ಪ ಮಾಡಿದ್ರೆ ನೋಡಿ, ದೊಡ್ಡ ಪಾಪಕ್ಕಿಂತ ಸಣ್ಣ ಪಾಪನೇ ಅಪಾಯ. ಮತ್ತು ಈ ಮೊದಲನೇ ಸರ್ತಿ ಮಾಡೋದಿದೆಯಲ್ಲ, ಅದೇ ಅಪಾಯ ಎಲ್ಲಕ್ಕಿಂತ. ಮೊದಲನೇ ಸರ್ತಿ ಅಥವಾ ಮೊದಲು 1-2 ಸರ್ತಿ 4 ಸರ್ತಿ ಅದೇ ಅಪಾಯ. ಕಳ್ತನ ಅಂತಂದರೆ ಅವನು ಮೊದಲು ಪೆನ್ಸಿಲ್ ಕದೀತಾನೆ, ಶೋಭರಾಜ್ ಆಗಿ ಶುರುವಾಯ್ತಂತಲ್ಲ, ಒಂದು ಚಾರ್ಲ್ಸ್ ಶೋಭರಾಜ್ ಪೆನ್ಸಿಲ್ ಕದೀತಾನೆ, ಅಥವಾ ಬುಕ್ಸ್ ಕದೀತಾನೆ, ಪುಸ್ತಕಗಳನ್ನು ಕದೀತಾನೆ. ಅಲ್ಲೇ ನಿಲ್ಲಿಸ್ಬೇಕಾಗಿರೋದು ಅದನ್ನು ಅಂತ. ಆಮೇಲೆ ಕಷ್ಟ, ಗಿಡವಾಗಿ ಬಗ್ಗದ್ದು ಅಂತ, ಆಮೇಲೆ ಬೆಳ್ಕೊಳುತ್ತೆ ಒಳಗಡೆಗೆ ಅದು ಅಂತ. ಹಾಗಾಗಿ ಅದು ಒಂದೊಂದೇ ಆಗಿ ಪಾಪ ಪ್ರವೇಶ ಮಾಡುವಾಗ, ಚಿಕ್ಕ ಪ್ರಮಾಣದಲ್ಲಿ ಪ್ರವೇಶ ಮಾಡುವಾಗ ಅಲ್ಲೇ ನಿಲ್ಲಿಸಬೇಕು ಅದನ್ನು. ಹಾಗಾಗಿ ಈ ರಾಮನ ಬಗ್ಗೆ, ರಾಮನನ್ನು ನವರಸ ನಾಯಕನನ್ನಾಗಿ ಚಿತ್ರಿಸ್ತಾರೆ. ರಾಮನನ್ನು ಶೃಂಗಾರಂ ಕ್ಷಿತಿನಂದನ ವಿಹರಣೆ, ಸೀತೆ ಜೊತೆ ವಿಹರಿಸುವಾಗ ಶೃಂಗಾರ ರಸಲ್ಲ ಮೆರಿತಾನವನು. ಹಾಗೆ ಬೇರೆ ಬೇರೆ ರಸಗಳು ಅಲ್ಲಿ ಹೇಳ್ತಾ ಹೋಗ್ತಾರೆ. ಕಾರುಣ್ಯಂ ಬಲಿಭಂಗ್ಮುಖಿ, ಆ ಕಾಗೆ ಅಂದ್ಕೊಂಡಾಗ ಕಾರುಣ್ಯ, ಕಾಗೆ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋಕ್ಕೆ ಹೊರಟಿದ್ನಲ್ಲ, ಅದು ಕಾಲಿಗೆ ಬಿದ್ದಾಗ ಅವನ ಮೇಲೆ ಕರುಣೆ, ಕಾಗೆ ಮೇಲೆ ಕರುಣೆ ತೋರಿಸಿದ. ಬೇರೆ ಬೇರೆ ರಸಗಳನ್ನು ಹೇಳುವಾಗ ಈ ಭಯಾನಕ ರಸ ನೆಲೆ ತೋರಿಸೋದು ರಾಮನಿಗೆ ಅಂತ. ಭಯಾನಕ ರಸಕ್ಕೆ ಭಯ ಆಗಬೇಕು, ಆಗಲೇ ಭಯಾನಕ ರಸದ ಒಂದು ಅಭಿವ್ಯಕ್ತಿ ಆಗುವಂಥದ್ದು. ಅದೆಲ್ಲಿ ಇಂಥದಕ್ಕೂ ಜಾಗ ಸಿಗಲಿಲ್ಲ. ಅದಕ್ಕೆ ಏನು ಹೇಳಿದ್ದಾರೆ ಅಂದರೆ, ಭಯ ಮಗೆ ಭಯಾನಕ ರಸವೂ ಇದೆ ರಾಮನ ಬದುಕಲ್ಲಿ. ರಾಮನಿಗೆ ಭಯವೂ ಆಗುತ್ತೆ. ಎಲ್ಲಿ ಅಂದರೆ ಪಾಪವನ್ನು ಕಂಡಾಗ, ಪಾಪದ ಕುರಿತು ಭಯ. ಅದು ದೊಡ್ಡದಿರಲಿ ಚಿಕ್ಕದಿರಲಿ, ಅದು ಬೇಡಪ್ಪ ಅಂತ. ಅದು ರಾಮ. ಹಾಗಿರಬೇಕು ನಾವು ಕೂಡ. ಅದನ್ನು ಕಂಡು ಭಯಪಡಬೇಕು ಅಂತ, ಪಾಪವನ್ನು ಕಂಡು ಭಯಪಡಬೇಕು ಅಂತ. ಯಾಕೆಂದರೆ ಅದು ಮರಿ ಪಾಪವಾದರೂ, ಅಥವಾ ಅದು ಪಾಪದ ಬ್ಯಾಕ್ಟೀರಿಯಾ ಆದರೂ, ಪಾಪದ ಪರಮಾಣು ಆದರೂ, ಅದು ಪರ್ವತಕ್ಕೆ ಜಾಗ ಮಾಡುತ್ತೆ. ಆಮೇಲೆ ಮುಂದಕ್ಕೆ ಅಲ್ಲೇ ನಿಲ್ಲಿಸ್ಬೇಕು ಅದನ್ನು. ಪಾಪದ ಎಲ್ಲ ರೂಪಗಳು ಕೂಡ ಹೀಗೆ, ಎಲ್ಲ ವ್ಯಸನಗಳು. ಉದಾಹರಣೆಗೆ ಕ್ಯಾನ್ಸರ್ ಅಂತ ಅಂದ್ಕೊಳ್ಳಿ, ಅದೇನು ಪರವಾಗಿಲ್ಲ, ಒಂದು ಸ್ವಲ್ಪ ಇದ್ರೆ ಏನಾಗುತ್ತೆ ಅಂತ ಬಿಟ್ಕೊಳ್ತೀರ ಒಳಗಡೆಗೆ. ಒಂದು ವೇಳೆ ಕ್ಯಾನ್ಸರ್ ಬಂದು ನಿಮ್ಮ ಮುಂದೆ ನಿಂತ್ಕೊಂಡು, ಇಷ್ಟು ದೊಡ್ಡ ಶರೀರಗಳಪ್ಪ ನಿಂದು, ನನಗೊಂದು ಇಷ್ಟೇ ಜಾಗ ಕೊಡು ಅಂತ ಕೇಳಿದ್ರೆ ಕೊಡ್ತೀರಾ ಅಂತ?
ಇಷ್ಟು ದೊಡ್ಡ ಮಾಂಸದ ಒಂದು ಒಂದು ವ್ಯಕ್ತಿತ್ವ ಇದೆ, ನನ್ನದು ಮಾಂಸದ ಪರ್ವತ ಅಂತ ಅಂದ್ಕೊಳ್ಳಿ, ಅಥವಾ ಒಂದು ಅಷ್ಟು ದೊಡ್ಡ ವ್ಯಕ್ತಿ ನೀನು, ನನಗೊಂದು ಒಂದು ಮಿಲಿಮೀಟ್ರ್ ಆಗಷ್ಟು ಜಾಗ ಕೊಡೋದು ಕೊಡ್ತೀರಾ ಅಂತ. ಸಂತಾನ ಬೆಳೆಸುತ್ತೆ ಒಳಗೆ ಹೋದ ತಕ್ಷಣ, ನಮ್ಗೆ ಗೊತ್ತದು. ಹಾಗೆ ನೋಡಿ, ಕ್ಯಾನ್ಸರ್ ಬಂದಿದೆ ಅಂದರೆ ನಾವು ತಕ್ಷಣ ಕೇಳೋ ಪ್ರಶ್ನೆ ಯಾವುದು? ಸ್ಪ್ರೆಡ್ ಆಗಿದೆಯಾ? ಆ ಇರೋಷ್ಟು ಸ್ಪ್ರೆಡ್ ಆಗಿಲ್ಲ, ಇರೋಷ್ಟನ್ನು ಕತ್ತರಿಸಿ ಹಾಕು ಅಂತ. ನೋಡಿ, ನಾವು ಯೋಚನೆ ಮಾಡೋ ರೀತಿ ನೋಡಿ ಅಂತ. ಹಾಗೆ ಯೋಚನೆ ಮಾಡಬೇಕು ಪಾಪದ ಬಗ್ಗೆ. ಕತ್ತರಿಸಿ ಹಾಕ್ಬಿಡೋದನ್ನ ಅಂತ, ಇರೋಷ್ಟನ್ನು ಅಂತ. ಕತ್ತರಿಸುವಾಗ ದೇಹ ಭಾಗವನ್ನೇ ಕತ್ತರಿಸ್ತೀವಿ ನಾವು. ಕರುಳದ ಕ್ಯಾನ್ಸರ್ ಬಂದಿದೆ ಅಂದರೆ ಕರುಳನ್ನು ಒಂದು ತುಂಡನ್ನು ತೆಗೆದು ಬೇರೆ ಮಾಡಿ ಹೊರಗೆ ಹಾಕ್ತೀವಿ ನಾವು ಅದನ್ನು. ಅಯ್ಯೋ ನನ್ನ ಕರುಳು ಅಂತ ಅವಾಗ ನೀವಾಗಲಿ ನಿಮಗೆ ಬೇಕಾದವರಾಗಲಿ ಯಾರಾದರೂ ಅದನ್ನು ಉಳಿಸ್ಕೊಳ್ತೀರ ಅವಾಗ ಅಂತ. ಯಾಕೆಂದರೆ ಕರುಳು ಇರಬೇಕು ನಮಗೆ ನಿಜ, ಆದರೆ ಆ ಕ್ಯಾನ್ಸರ್ ಇದೆಯಲ್ಲ ಅದು ಚೂರಿದ್ರೂ ಕೂಡ ಅಪಾಯ ಅದು ಅಂತ, ಇಡೀ ಮೈಗೆ ಹರಡ್ಕೊಳ್ಳುತ್ತೆ ಅದು. ಮತ್ತು ಅದು ಮೊದಲನೇ ಆಕ್ರಮಣ ಮಾಡೋದೇ ಒಳಗಡೆ ರೋಗ ನಿರೋಧಕ ಶಕ್ತಿ ಇದೆಯಲ್ಲ ಅದರ ಮೇಲೆ ಆಕ್ರಮಣ ಮಾಡುತ್ತೆ, ಅದನ್ನು ಹಾಳು ಮಾಡುತ್ತೆ. ಅಂಥವೆಲ್ಲ ಹಾಗೆ ಮಾಡೋದು. ಹಾಗೆ ಇದು ಕೂಡ ಪ್ರಜ್ಞೆಯನ್ನೇ ಆಕ್ರಮಣ ಮಾಡುತ್ತೆ, ಪ್ರಜ್ಞೆಯನ್ನೇ ನಾಶ ಮಾಡುತ್ತೆ. ಹಾಗೆ ಪಾಪಂ ಪ್ರಜ್ಞಾಂ ನಾಶಯತಿ ಕ್ರಿಯಮಾಣಂ ಪುನಃ ಪುನಃ ನಷ್ಟಪ್ರಜ್ಞ ಪಾಪಮೇವ ಪುನರಾರಪತೆ. ಅರ್ಜುನ, ಪಾಪಗಳು ಮತ್ತೆ ಮತ್ತೆ ಆದಾಗ ಪ್ರಜ್ಞೆಯನ್ನು ಹಾಳು ಮಾಡ್ತವೆ. ಪ್ರಜ್ಞೆ ಹಾಳಾದ ಕೂಡಲೇ ಮತ್ತೆ ಒಂದು ಪಾಪವನ್ನು ಆರಂಭ ಮಾಡ್ತಾನೆ. ಹಾಗೆ ಪಾಪಕ್ಕೆ ಸೇರ್ತಾ ಹೋಗುತ್ತೆ. ಪುಣ್ಯವೂ ಕೂಡ ಹೇಗೆ, ನೀವು ಒಂದು ಮಾಡಿದರೆ ಇನ್ನೊಂದಕ್ಕೆ ದಾರಿ ಮಾಡುತ್ತೆ ಅದು ಅಂತ. ನೀವು ಎರಡು ಮಾಡಿದರೆ 20ಕ್ಕೆ ದಾರಿ ಮಾಡುತ್ತೆ ಅದು. ಹಾಗಾಗಿ ಚಿಕ್ಕದಾದರೂ ಅಡ್ಡಿಲ್ಲ, ಒಳ್ಳೆ ಕೆಲಸ ಮಾಡು. ಚಿಕ್ಕದಾದರೂ ಅಡ್ಡಿಲ್ಲ, ತುಂಬ ಚಿಕ್ಕದಾದರೂ ಅಡ್ಡಿಲ್ಲ, ಅದು ಮತ್ತೊಂದಕ್ಕೆ ದಾರಿ ಮಾಡುತ್ತೆ ಅದು. ಅದರ ಪರಂಪರೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಸಂತಾನ ಅದರ ಬಗ್ಗೆ ನಾವು ತುಂಬ, ಆ ತಾನ ಶಬ್ದಕ್ಕೆ ಅರ್ಥವೇ ಹಾಗೆ. ತನು ವಿಸ್ತಾರ ಅಂತ ಧಾತು ಅದು, ಅಲ್ಲಿಂದ ಬಂದಿರೋದು. ತಾನ ಅಂದರೆ ಈ ಸಂಗೀತದಲ್ಲಿ ನೋಡಿ ತಾನ ಅಂತ ಬಳಸ್ತಾರೆ, ಅದು ವಿಸ್ತಾರ ಅದು ಅಂತ, ವಿಸ್ತಾರ ಅಂತ. ತಾನ್ಸೇನ್ ಅಂತ ಹೇಳ್ತಾರಲ್ಲ, ಅದೇ ಸೈನ್ಯ ಒಂದು ಅಂತ, ಅದು ತಾನವೇ ಸೇನೆ ಒಂದು ಅಂತ, ತಾನ್ಸೇನ್. ಹಾಗೆ ತಾನವೆಂದರೆ ವಿಸ್ತಾರ, ಸಂತಾನವೆಂದರೆ ತನ್ನದೇ ವಿಸ್ತಾರ ಅದು. ಅವನೇ ಮಗನಾಗಿ ಮೊಮ್ಮಗನಾಗಿ ಮರಿಮಗನಾಗಿ ಮಗಳಾಗಿ ಮೊಮ್ಮಗಳಾಗಿ ಅವನೇ ಬೆಳೀತಾ ಹೋಗ್ತಾನೆ ಅಂತ ಅಲ್ಲಿ. ಹಾಗಾಗಿ ಅದನ್ನು ಬೆಳೆಯೋಕ್ಕೆ ಅವಕಾಶ ಕೊಡಬಾರ್ದು, ಬೆಳೆಯುತ್ತೆ ಅದು. ಹಾಗಾಗಿ ಮತ್ತೆ ಮತ್ತೆ ಸುಡು. ಅದು ಸುಟ್ಟು ಹೋದರೂ ಕೂಡ ಅದ್ರ ಮರಿಯನ್ನೆಲ್ಲ ಬಿಟ್ಟು ಹೋಗಿರ್ಬೋದು, ಅದೆಲ್ಲ ಹೊರಗಡೆ ಇರ್ಬೋದು. ಅದು ಎಲ್ಲಿಂದ ಒಳಗೆ ಬರುತ್ತೋ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ, ಅದು ಕಾಯ್ತಾ ಇರುತ್ತೆ. ಅದೊಂದು ಪ್ರವೇಶ ಮಾಡಿ ದಾಂಧಲೆ ಶುರು ಮಾಡುತ್ತೆ. ನಿತ್ಯ ಮಾಡಬೇಕು ಪಾಪಪುರುಷನ ಶೋಷಣ, ದಹನ, ನಿಷ್ಕಾಸನ, ಒಣಗಿಸು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಒಳ್ಳೆ ಹಳ್ಳಿ ಮನೆ ಕಾರ್ಯಕ್ರಮ ಇದ್ದಾಗಿದೆ ನೋಡಿದೆ ಅಂತ. ಒಣಗಿಸು, ಸುಡು, ಬೂದಿನೂ ಹೊರಗೆ ಹಾಕು. ಅಷ್ಟರ ಮಟ್ಟಿಗೆ ಚಾಣಕ್ಯನ ನೆನಪಾಗತ್ತೆ ಅಂತ. ಅದನ್ನು ಕಾಲಿಗೆ ಅಡವಿದ್ನಂತೆ ಚಾಣಕ್ಯ ಅಂಥದ್ದು, ಮುಳ್ಳಿನ ಬಳ್ಳಿ ಕಾಲಿಗೆ ಅಡವಿದ್ದಾನೆ, ಕಳೆ ಏನು. ಅವನು ಅದನ್ನು ಆ ಕಿತ್ತು ಹಾಕಿದ್ದು ಮಾತ್ರ ಅಲ್ಲ, ಅದರಲ್ಲಿ ಮಜ್ಜಿಗೆ ಹಿಂಗು ಏನೋ ಬಿಟ್ಟನಂತೆ ಅಲ್ಲಿ, ಅದು ಆ ಬೇರಿರೋ ಅಲ್ಲಿ ಮತ್ತೆ ಅದು ಚಿಗುರು ಬೆಳಿಬಾರದು ಅಂತ ಅಲ್ಲಿ. ಚೆನ್ನಾಗಿದೆ ಚಾಣಕ್ಯನದು ಅಂತ. ಹಾಗೆ ಪಾಪವೆನ್ನುವ ವಿಷದ ಬಳ್ಳಿ ಕೂಡ ಹಾಗೆ ಅಂತ, ಅದನ್ನು ಬಿಡಬಾರ್ದು, ಸಮೂಲವಾಗಿ ನಾಶ ಮಾಡಬೇಕು, ಅದನ್ನು ಸಂಪೂರ್ಣ ನಾಶ ಮಾಡಬೇಕು. ಒಂದು ಬಟ್ಟೆ ತೊಳಿಬೇಕಾದ್ರೆ, ಈಗ ಬಟ್ಟೆ ಕಲೆ ಆಗಿರುತ್ತೆ, ಮಣ್ಣಾಗಿರುತ್ತೆ, ಏನಾಗಿರುತ್ತೆ. ಈಗ ಒಂದು ಸರಿ ಹೀಗಂದು ನೀರಿಗೆ ಗದ್ದೆ ಬಿಟ್ಬಿಟ್ರೆ ಆಗತ್ತಾ ಅಂತ ನೋಡಬೇಕು, ಅದು ಪೂರ್ತಿ ಹೋಯ್ತು ಇಲ್ವ ಅಂತ. ಅದು ಪೂರ್ತಿ ಸ್ವಚ್ಛ ಆಗೋವರೆಗೂ ನಾವು ಮಾಡ್ತಾ ಇರ್ತೀವಿ. ಆಮೇಲೂ ಮತ್ತೆ ಬರಲ್ಲ ಅಂತಿಲ್ಲ, ಮತ್ತು ಬರೋ ಸಾಧ್ಯತೆ ಇದೆ, ಮತ್ತೆ ತೊಳಿಬೇಕಾಗತ್ತೆ ಅಂತ. ಹಾಗೆ ಈ ಬಟ್ಟೆ ಕೂಡ ಹಾಗೆ ಅಂತ, ಅಲ್ಲಿ ಪಾಪದ ಕಲೆ ಬರೆದಿರೋ ಹಾಗೆ ಮತ್ತೆ ಮತ್ತೆ ತೊಳಿಬೇಕು, ಮತ್ತು ಜಾಗ್ರತೆ ಇರಬೇಕು ಅಂತ. ಎಲ್ಲೋ ಕೂತ್ಕೊಳ್ಳೋದು ಅಷ್ಟು ಜಾಗ್ರತೆ ಮಾಡ್ತೀವಿ, ಬಟ್ಟೆ ಬಗ್ಗೆ ತುಂಬ ಜಾಗ್ರತೆ ಮಾಡ್ತೀವಿ ಅಲ್ವಾ. ಬಟ್ಟೆ ಬಗ್ಗೆ ಮಾಡೋಷ್ಟು ಜಾಗ್ರತೆ ಮೈ ಬಗ್ಗೆ ಮಾಡಲ್ಲ ಅಂತ. ಅದು ದುರಂತ ಅಂದರೆ ಏನು ಅಂದರೆ, ಬಟ್ಟೆ ಶುಚಿಯಾಗಿ ಇಟ್ಕೊಳ್ಳೋ ಬಗ್ಗೆ ಏನು ಅದಕ್ಕೆ ವ್ಯವಸ್ಥೆ ಎಷ್ಟು, ಅದಕ್ಕೆ ಎಂತೆಂಥ ಅಂದರೆ ಟಿ ವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡಿ ಏನೇನು ಬರುತ್ತೆ ಅಂತಂಥದ್ದೆಲ್ಲ ತಂದು ಅಲ್ಲೇನು ಪಳಪಳ ಹೊಳೆಯೋದೆಲ್ಲ ತೋರಿಸ್ತಾವೆ. ಅದೆಲ್ಲ ಮಾಡಿ ಅದಕ್ಕೆ ಇಸ್ತ್ರಿ ಹಾಕಿ ಅದಕ್ಕಿಂತಲೇ ವಾರ್ಡ್ರೋಬ್ ಬೇರೆ ಮತ್ತೊಂದು ಬೇರೆ ಏನೆಲ್ಲ ಮಾಡ್ತೀವಿ ನಾವು. ಆದರೆ ಶರೀರದ ಬಗ್ಗೆ ಚಿಕ್ಕಾಸಿನಷ್ಟು ಕೂಡ ನಾವು ಮಾಡಲ್ಲ. ಮಾಡಬೇಕು, ಅದನ್ನು ಶುಚಿಯಾಗಿರಬೇಕು ಒಳಗೂ ಹೊರಗೂ, ಆಗಲೇ ಇದು ಅವನಿಗೆ ಸಲ್ಲತ್ತೆ. ಹರೇ ರಾಮ.